ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಪಿ ಎಸ್ ಯೂಟ್ಯೂಬ್ ಚಾನಲ್. ಮಂಜುಳಾ ಪಿ ಎಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಇಷ್ಟು ಬೇಗ ಒಂದು ರೀಚ್ ಆಗೋಣಂತ ಬರೀ ಇವತ್ತಿನ ದಿನ ಏನಕ್ಕಿತ್ತು ಅಂತ ತೋರಿಸ್ಕೊಂಬರ್ತೀನಿ. ಮಮ್ಮಿ ಏನು ಮಾಡತ್ತಿ? ನಾಷ್ಟಾ ಚಿಲ್ಮರಿ ನಾಷ್ಟಾ ಒಗ್ಗರಣೆ ಮಾಡತ್ತಿ. ಬರೀ ಇವತ್ತು ನಮ್ಮ ಮನೆ ಒಳಗೆ ಚುಮ್ಮರಿ ಒಗ್ಗರಣೆ ಐತಿ. ಬರೀ ನಾಷ್ಟ ಮಾಡೋಣಂತ ನಾಷ್ಟ ಮಾಡಿ ಮತ್ತು ಇನ್ನೇನು ಮಾಡ್ತೀನಿ ಇವತ್ತಿನ ದಿನ. ನಿನ್ನೆ ಹಂಗೆ ಮಾಡೋಂಗಿಲ್ಲ, ಇವತ್ತು ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ಬರೀ ನೋಡೋಣಂತ ಇವತ್ತಿನ ದಿನ ಏನಕ್ಕಿದೆ ಅಂತ ತೋರಿಸ್ಕೊಂಬರ್ತೀನಿ. ಇದೆಲ್ಲ ನಿಮ್ಗೆ ಗೋಡೆ ಕಟ್ಟಾಕ್ತಾರೆ ನಮ್ಮ ಮನೆ ಒಳಗೆ ಅಂತೇಳಿ ಆಲ್ಮೋಸ್ಟ್ ಅದು ಎಂಡಿಗೆ ಬಂದೈತ್ರಿ. ಇನ್ನೊಂದು ಸ್ವಲ್ಪ ಆದರೆ ಇವತ್ತು ಕ್ಲೋಸ್ ಆಗಿಬಿಡ್ತೈತಿ. 3 ದಿನ ಆಯ್ತು. ಇವತ್ತಿಗೆ ಇನ್ನೂ ಮ್ಯಾಲಿಂದ ಐತಿ, ಮ್ಯಾಲಿಂದ ಮುಗಿದಿಲ್ಲ, ಈಗ ಜಸ್ಟ್ ತಳಗಿನ ಮುಗಿದೈತಿ. ಬರೀ ಇನ್ನೂ ಎಲ್ಲಿ ಇರ್ತಾರೆ ಅಂತೇಳಿ ತೋರಿಸ್ಕೊಂಬರ್ತೇನೆ ಅಂತ. ನೋಡಿದ್ರಲ್ಲ ಇನ್ನೂ ಅಷ್ಟೈತಿ. ಇನ್ನೊಂದು ಸ್ವಲ್ಪ ಮ್ಯಾಗಿಂದು ಕಟ್ಟೋದು ತೋರಿಸ್ತೀನಿ. ನಮ್ಮದು ಮನೆ ಹೋಮ್ ಟೂರ್ ಯಾರಿಗೆ ಬೇಕಂತ ಹೇಳ್ತಾಳೆ ಕಮೆಂಟ್ ಮಾಡಿರಿ. ಹೋಮ್ ಟೂರ್ ಮಾಡ್ಬೇಕಂದ್ರೆ ಹೋಮ್ ಟೂರ್ ಮಾಡ್ತೀನಿ. ನೀವು ಅಂದ್ಕೊಂಡಿರ್ಬೇಕು 2 ಅದಾವ ಅಂತಿಲ್ಲ, ಮ್ಯಾಲಿನೂ ರೂಮ್ ಐತಿ. ಬರೀ ತೋರಿಸ್ತೇನಂತೆ. ನೀವು ಯಾರಿಗೆ ಬೇಕು, ಯಾರಿಗೂ ಹೋಮ್ ಟೂರ್ ಬೇಕಂತ ಕಮೆಂಟ್ ಮಾಡಿರಿ. ಹೋಮ್ ಟೂರ್ ಮಾಡಂತೇಳಿ ಹೋಮ್ ಟೂರ್ ಮಾಡ್ತೀವಂತ ಅಂದ್ಕೊಂಡಿರ್ಬೋದು. ಅವ್ರು ಗಾಡಿ ಕಸತ್ರ ಆಗಿವ್ರು ಇನ್ನೂ ಬೇರೆ ಮನೆ ಇಲ್ಲ, ಬೇರೆ ಮನೆ ನೋಡ್ಬೋದಿತ್ತು ಅಂತ. ನಾವಿರೋದ್ರಿಗೆ ಬಾಡಿಗೆ ಮನೆ ಒಳಗೆ ರೆಂಟ್ ಒಳಗತ್ತೀವಿ ನಾವು. ಅದ್ರ ಸಂಬಂಧ ಬೇರೆ ಮನೆಗೆ ಹೋಗೋಕ್ಕಾಗಿಲ್ಲ. ನಾವು ಬೇರೆ ಮನೆಗೆ ಹೋಗ್ಬೋದು, ಬಟ್ ಈ ಮನೆ ಲಕ್ ಐತಿ ನಮ್ಗೆ. ಅದ್ರ ಸಂಬಂಧ ಈ ಮನೆಗೆ ಬಿಟ್ಟು ಹೋಗೋಕೆ ಮನಸ್ಸೂ ಇಲ್ಲ. ಇದರಿಂದ ಭಾಳ ಚೇಂಜಸ್ ಇವಾಗ ನಮ್ಮ ಲೈಫ್ ಒಳಗೆ. ಅದ್ರ ಸಂಬಂಧ ಇಲ್ಲಿ 1-2 ದಿನ 3 ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನು ಆಗೋದಿಲ್ಲ ಅನ್ನೋ ಸಂಬಂಧ ಇಲ್ಲೇ ಅದೇ ನೋಡ್ರಿ. ಏನೋ ಜಲ್ದಿ ಕಟ್ಕೊಡ್ತಾರೆ, ಮತ್ತೇನು ಆಗೋದಿಲ್ಲ, ಅಷ್ಟೇನು ಪ್ರಾಬ್ಲಮ್ ಇಲ್ಲ. ನಮ್ದು ಫುಲ್ ಕಿಚನ್ ಐತಿ, ಮೇಲೆ ಐತಿ, ಗ್ಯಾಪ್ ಐತೆ. ಅಲ್ಲಿ ಒಂದು ಸ್ವಲ್ಪ ಮಾಡಿ ಅಷ್ಟೇ ಹೋಗ್ತಾರೆ, ಏನು ಪ್ರಾಬ್ಲಮ್ ಆಗಿಲ್ಲ. ನಾವು 3 ಜನ ಇರೋದ್ರಿಂದ ಅದ್ರ ಸಂಬಂಧ ನಾವು ಬೇರೆ ಮನೆಗೆ ಹೋಗಿಲ್ಲ ನೋಡ್ರಿ. ನಿಮ್ಗೆ ಹಳ್ಳಿ ಮನೆ ಇಷ್ಟನೋ ಅಥವಾ ಸಿಟಿ ಮನೆ ಒಳಗೆ ಇರ್ತಾವಲ್ಲ ಆ ಮನೆ ಇಷ್ಟನೋ? ನಂಗೆ ಮಾತ್ರ ಹಳ್ಳಿ ಮನೆಯೇ ಇಷ್ಟ ರೀ. ಈ ಮನೆದು ಹೆಂಗೈತಂದ್ರೆ ಫುಲ್ ಹಳ್ಳಿ ವೈಬ್ ಕೊಡ್ತೈತಿ ಈ ಮನೆ ಒಳಗೆ ಇದ್ದಿದ್ದಕ್ಕೆ. ಅದಕ್ಕೆ ಈ ಮನೆ ಒಳಗೆ ನಮ್ಮ ಮನೆಗೆ ಯಾರೋ ಬಂದರೂ ಈ ಮನೆ ಎಲ್ಲರೂ ಇಷ್ಟಪಡ್ತಾರೆ. ಬರಲಿ ನಮ್ಮ ಮನೆಗೆ ಯಾರು ಬಂದರು ಅವ್ರ ಬಾಯಿಲಿಂದ ಕೇಳಿಸ್ತೀನಂತ ನಿಮ್ಗೆ ಯಾವ ಥರ ಅಂತೇಳಿ. ಆಮೇಲೆ ಇದು ಅಡುಗೆ ಮನೆ ಐತಲ್ಲ, ಫುಲ್ಲು ಕೋಲ್ಡ್ ಇರ್ತೈತೆ ನಮ್ಮ ಮನೆ. ಆಮೇಲೆ ಸಿಮೆಂಟಿಂದ ಆಗಿತ್ತಂದ್ರೆ ಅದೆಲ್ಲ ಫುಲ್ಲು ಜಳ ಆಗ್ತೈತಲ್ಲ, ಅದ್ರ ಸಂಬಂಧ ನಮ್ಮ ಮನೆ ಚಲೋ ಐತಿ. ನಂಗೆ ಅಡುಗೆ ಮನೆ ಆಗಿರೋಕೆ ಇಷ್ಟ. ಅದಕ್ಕೆ ನಮ್ಮ ಮನೆ ಇಂಥ ಮನೆ ಒಳಗೆ ಅದೇ ನೋಡ್ರಿ. ನಿಮ್ಗೆ ಹಳ್ಳಿ ಒಳಗಿರೋ ಅಡುಗೆ ಮನೆ ಇಷ್ಟನೋ ಇಲ್ವಾ, ಸಿಮೆಂಟಿನ RCC ಮನೆ ಇಷ್ಟನೋ ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಮ್ಮ ಸೈಡ್ ಇಲ್ಲ, ನಮ್ಗೆ ಇಷ್ಟ ಆಗಿರೋದು ಅಡುಗೆ ಮನೆ. ಯಾಕಂದ್ರೆ ಫುಲ್ ಕೋಲ್ಡ್ ಇರ್ತೈತೆ, ಅದ್ರ ಸಂಬಂಧ. ನಿಮ್ಗೆ ಯಾವ್ದಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಸಿಟಿ ಒಳಗೆ ಯಾರದಿರಲ್ಲ ನೋಡ್ತಿರ್ತೀರಿ, ಅವ್ರಿಗೆ ಯಾರಿಗೂ ಅಡುಗೆ ಮನೆ ಸಿಗೋದು ಭಾಳ ರೇರ್. ಆಮೇಲೆ ಹಳ್ಳಿ ಒಳಗೆ ಬಂದು ಅಷ್ಟು ಸಿಗ್ತು. ಆಮೇಲೆ ಈ ಮನೆ ಒಳಗಿರೋ ಫೀಲ್ ನಿಮ್ಗೆ ಗೊತ್ತಿರೋಂಗಿಲ್ಲ. ಯಾರಿಗಾರು ಗೊತ್ತಿತ್ತು, ಸಿಟಿ ಒಳಗೆ ಇದ್ದವ್ರಿಗೂ ಅಡುಗೆ ಮನೆ ಫೀಲ್ ಏನಾರು ಗೊತ್ತಿತ್ತಂದ್ರೆ ತಳಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಯಾರ್ಯಾರು ಅಡುಗೆ ಮನೆ ಇಷ್ಟ ಅಂತೇಳಿ. ಮಡಿಗೆ ಆಮೇಲೆ ಇನ್ನೊಂದು ಮಡಿಗೆ ನಿಮ್ಗೆ ಯಾವ ಥರ ನೋಡಿರೋಂಗಿಲ್ಲಲ್ಲ. ಬರೀ ನಾಷ್ಟ ಮಾಡೋಣಂತ ನಾಷ್ಟಕ್ಕೆ ಇದೈತಿ ಚುಮ್ಮರಿ ಸುಸ್ಲಾ ಚುಮ್ಮರಿ ಒಗ್ಗರಣೆ ಗೊತ್ತಿಲ್ಲ ರೀ, ಒಟ್ಟು ಮಾಡಿಕೊಟ್ಟಾರ ತಿನ್ನಾಡ್ತೀನಿ. ನಿಮ್ಗೆ ಇದ್ರ ಹೆಸರು ಏನಾರು ಗೊತ್ತಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಬರೀ ನಾಷ್ಟ ಮಾಡ್ತೀನಿ, ನಾಷ್ಟ ಮಾಡಿ ಸಿಗ್ತೇನಂತ ನೋಡಿರಿ. ಇವತ್ತು ಕ್ರಾಫ್ಟ್ ವರ್ಕ್ ಮಾಡತ್ತೀನಿ ಎರಟ್ಟು. ಆಮೇಲೆ ಈ ಕಾರ್ ಸೀಟ್ ತೊಗೊಂಡು ಏನು ಮಾಡ್ತೀನಿ ಅಂತೇಳಿ ಆಮೇಲೆ ತೋರಿಸ್ಕೊಂಡು ಹೋಗ್ತೇನೆ. ಬರ್ರಿ ಫಸ್ಟ್ ಇವನ್ನೆಲ್ಲ ಮುಗಿಸ್ಕೊತೀನಿ ರೀ. ಕಟ್ಟೋದು ಮಾಡ್ಕೋಬೇಕು, ಮಾಡ್ಕೊಂಡು ಸಿಗ್ತೇನೆ ಅಂತ. ಬರ್ರಿ ಇಷ್ಟು ಪೀಸ್ ಮಾಡಿ ಕಟ್ ಮಾಡ್ಕೊಂಡೆ ನೋಡಿರಿ. ಬರ್ರಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೇನಂತ. ಈ ಕಾರ್ ಶೀಟ್ ನೀವು ಕಚ್ಕೊಳ್ಳೋಣಂತ. ಬರ್ರಿ ಪೀಸ್ ಕಟ್ ಮಾಡಿ ಕಾರ್ ಶೀಟ್ನು ಕಟ್ಟಾತ್ ನೋಡ್ರಿ. ಇವನಿಲ್ಲ, ಇವನ್ನ ಅಪ್ಲೈ ಮಾಡ್ಕೊಳ್ಳೋಂತ. ಬರ್ರಿ ಈ ಥರ ರೆಡಿ ಮಾಡ್ಕೋಬೇಕು ನೋಡ್ರಿ ಇವನು. ಬರ್ರಿ ನೆಕ್ಸ್ಟ್ ಇಷ್ಟು ಮಾಡಿ ತೋರಿಸ್ತೀನಿ ಅಂತ ನಿಮ್ಗೆ. ಈ ಥರ ರೆಡಿ ಮಾಡ್ಬೇಕು ನೋಡ್ರಿ ಇವನು. ಇಷ್ಟು ಮಾಡಿ ತೋರಿಸ್ತೀನಿ ಅಂತ. ಬರ್ರಿ ನಿಮಗೆ ಇಷ್ಟು ಮುಗಿಸಿ ನೋಡಿರಿ. ಇಷ್ಟು ಈ ಥರ ರೆಡಿ ಮಾಡ್ಕೊಂಡೆ. ಇವ್ನು ಇಷ್ಟ ಬೇಕು ನಂಗೆ. ಇನ್ನೂ ಜಾಸ್ತಿ ಇದ್ರಾಗ ಏನೇನು ಮಾಡ್ತೀನಿ ಬರ್ರಿ. ಇನ್ನೂ ಜಾಸ್ತಿ ಬೇಕಂದ್ರೆ ನಿಮ್ಗೆ ಜಾಸ್ತಿ ಮಾಡ್ಕೊಬೋದು. ನಂಗೆ ಇಷ್ಟು ಸಾಕು ನೋಡು, ನೀನು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಮಾಡ್ಕೊತೀನಿ. ಈಗಂತೂ ಇಷ್ಟು ಸಾಕಾಗೈತಿ. ಬರ್ರಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಇಲ್ಲಿ ಈ ಥರ ಎಕ್ಸ್ಟ್ರಾ ಅದಾವಲ್ಲ, ಅವನ್ನ ಕಟ್ ಮಾಡ್ಕೋಬೇಕು. ಅವನ್ನ ಈ ಥರ ಮಾಡ್ಕೊಂಡು ಒಟ್ಟು ಈ ಥರ ಬಂದಿರ್ಬೇಕು ನೋಡಿರಿ. ಫುಲ್ ಚೌಕ್ ಹಿಂಗೆ ಬರ್ಬೇಕು, ಹಂಗೆ ಕಟ್ ಮಾಡ್ಕೋಬೇಕು ನೋಡಿರಿ. ಅವ್ನು ಇಷ್ಟು ರೆಡಿ ಮಾಡ್ಕೊಂಡೆ ನೋಡಿರಿ. ಇವಾಗ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಫೋಟೋ ಅಂಟಿಸಿ ಬರೆಯೋದೈತಿ. ಅದನ್ನು ಈಗ ಇದನ್ನಾಗ ತೋರಿಸೋಂಗಿಲ್ಲ ನಿಮ್ಗೆ, ಫೋಟೋ ಅಂಟಿಸೋದು ಬರೆಯೋದು. ಯಾಕಂದ್ರೆ ಇದನ್ನೊಬ್ರಿಗೆ ಗಿಫ್ಟ್ ಕೊಡೋದೈತಿ ನಾನು, ಅದ್ರ ಸಂಬಂಧ ತೋರಿಸೋಂಗಿಲ್ಲ ನಿಮ್ಗೆ. ಈ ಥರ ಏನಾರು ಇದ್ರ ಮ್ಯಾಗ ಏನು ಬರ್ತೀನಿ ನೋಡಿರಿ. ಈ ಥರ ಈ ಕಡೆ ಫೋಟೋ ಹಚ್ಚಿಸ್ಕೊಂಡು ನೀವು ಅವ್ರ ಬಗ್ಗೆ ಈ ಕಡೆ ಏನಾರು ಬರೀಬೋದು. ಆ ಥರ ಇದನ್ನ ಇಟ್ಕೊಂಡು ನಾನು ಇದನ್ನ ಮಾಡೀನಿ. ಇದು ಸಿಂಪಲ್ ಐತೆ ನಂಗೆ ಗೊತ್ತಿದೆ. ಏನು ದೊಡ್ಡದು ತೆಗಿ ತೋರ್ಸತ್ತಾಳ ಅಂತ ಅನ್ನೋಕೋಗ್ಬಿಡ್ರಿ. ಗೊತ್ತೈತೆ ನಂಗೆ ಇದು ಸಿಂಪಲ್ ಐತೆ ಅಂತೇಳಿ. ಬಟ್ ಇದ್ರ ಮ್ಯಾಗ ಫೋಟೋ ಅಂಟಿಸಿ ಬರೀತೀನಲ್ಲ, ಅದ್ರ ಅವಾಗ ಗೊತ್ತಾಗ್ತೈತಿ ಇದಕ್ಕೆ ಇದ್ರ ಲುಕ್ ಬರ್ತೈತೆ. ಅವಾಗ ಈಗ ಗೊತ್ತಾಗಂಗಿಲ್ಲ ನಿಮ್ಗೆ ನೋಡಿರಿ. ನಿಮ್ಗೆ ಏನಾರು ಐಡಿಯಾ ಸಿಕ್ಕಿತ್ತು ಅನ್ಕೊತೀನಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಾದ್ರೆ ನೆಕ್ಸ್ಟ್ ಕಮೆಂಟ್ ಒಳಗೆ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋದಾಗ ಮಾಡಿ ತೋರಿಸ್ತೀನಂತ. ಈಗ ಇದು ಗಿಫ್ಟ್ ಕೊಡೋ ಸಂಬಂಧ ನಾನು ಫುಲ್ ಡೀಟೇಲ್ ತೋರ್ಸಾತಿಲ್ಲ, ಇಷ್ಟ ತೋರ್ಸಾತೀನಿ. ಬರ್ರಿ ಇದು ಈಗ ನೆಕ್ಸ್ಟ್ ಇದ್ರ ಆತೆ ಇದು ಬರ್ದಿದ್ದು ತೋರಿಸೋಂಗಿಲ್ಲ. ಇದ್ರ ಮೇಲೆ ಏನೇನು ಹಾಕಿತ್ತು ಅಂತೇಳಿ ನೆಕ್ಸ್ಟ್ ಏನು ಹಾಕಿದೆ ಅಂತ ತೋರಿಸ್ತೀನಂತ ನೋಡ್ಕೊಂಬರ್ನಂತ. ಬರ್ರಿ ಲೈನ್ ಹೊಡ್ಕೋದೊಂದು ಹೇಳಿದಿಲ್ಲ ರೀ. ಲೈನ್ ಹೊಡ್ಕೊಲಿಕ್ಕಂದ್ರೆ ಖಾಲಿ ಹೊಡ್ತೇವೆ. ಹಿಂಗೆ ಲೈನ್ ಒಂದು ಕೊಟ್ಬಿಡ್ರಿ, ನೀಟ್ ಕಾಣಿಸ್ತೈತಿ ವರ್ಕ್ ಮಾಡಿದ್ರು.
ಇಷ್ಟ ನೋಡ್ರಿ. ಬರೀ ನೆಕ್ಸ್ಟ್ ಸಿಗ್ತೀನಿ. ಇದಂತೂ ತೋರ್ಸಾತಿಲ್ಲ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಏನು ಮಾಡತ್ತೀನಿ ಅಂತೇಳಿ. ಆದರೆ ತೋರಿಸಿ ಗಿಫ್ಟ್ ಕೊಡ್ತೀನಲ್ಲ ಅವ್ರ ಕಡೆ, ಅದನ್ನ ತೆಗ್ಸಿದ ಮೇಲೆ ಅವ್ರ ರಿಯಾಕ್ಷನ್ ಹೆಂಗೈತೆ ಅಂತೇಳಿ ತೋರಿಸ್ತೀನಿ ಅಂತ. ಅವಾಗ ನಿಮಗೂ ನಾನು ತೋರಿಸ್ತೀನಿ ಇದನ್ನ ಫೈನಲ್ ಲುಕ್ ಹೆಂಗೆ ಬಂತು ಅಂತೇಳಿ. ಅಲ್ಲಿ ತನಕ ಏನು ತೋರಿಸಂಗಿಲ್ಲ ರೀ. ಬರೀ ನೆಕ್ಸ್ಟ್ ಏನಾಗಿದೆ ಅಂತ ನೋಡೋಣ ಅಂತ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬರೀ ಇವತ್ತಿನ ಊಟಕ್ಕಿದ್ದ ಬುರ್ಜಿ ಐತಿ, ಉಳ್ಳಾಗಡ್ಡಿ ಪಲ್ಯ, ಚಪಾತಿ ತಿನ್ನತ್ತೀನಿ ರೀ. ಸ್ಟಾರ್ಟಿಂಗ್ ತೊಗೊಳಕ್ಕಾಗಲಿಲ್ಲ, ಹೊಟ್ಟೆ ಹಸಿದು ಬಡ ಬಡ ತಿನ್ನೋದ್ಬಿಟ್ಟೆ. ಅದಕ್ಕೆ ನೋಡಿರಿ, ಬರೀ ನೆಕ್ಸ್ಟ್ ಸಿಗೋಣ ಅಂತ. ಇವಾಗ ಈವ್ನಿಂಗಿಂದ ಸ್ಟಾರ್ಟ್ ಮಾಡತ್ತೀನಿ. ರಾತ್ರಿ ಈವ್ನಿಂಗೆಲ್ಲ ನೈಟ್ ಆಗಿಬಿಟ್ಟೈತಿ, 8 ಐತಿ ಟೈಮ್. ಬರೀ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಇನ್ನೂ ಏನೇನು ಹಾಕಿದೆ ಅಂತ ತೋರಿಸ್ಕೊಂಬರ್ತೀನಿ. ಬರೀ ಮಧ್ಯಾಹ್ನ ನಂಗೆ ವಾಪಸ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕೆಲಸದವ್ರು ಬಂದಿದ್ರಲ್ಲ, ಅದ್ರ ಸಂಬಂಧ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅವರು ಹೋದ ಕೂಡ ಮಳೆ ಗಿಳಿ ಬಂತು, ಅದ್ರ ಸಂಬಂಧ ನಾ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಬರೀ ಇಷ್ಟು ಚಾಲೂ ಮಾಡತ್ತೀನಿ ಅಂತ. ಇನ್ನೂ ಏನೇನು ಹಾಕೈತೆ ನಡೀತಾರೆ ಅಂತ ನೋಡ್ಕೊಂಬರೋಣ. ಏನೋ ಅಡುಗೆ ಮಾಡತ್ತಾರೆ ಇವತ್ತು, ಮತ್ತು ಏನೋ ಸ್ಪೆಷಲ್ ಐತಿ. ಬರೀ ತೋರಿಸ್ತೀವಿ ಅಂತ. ಯಾರು ಭಯ ನೀರು ಬಿಟ್ಕೊಳಕ್ಕೆ ಹೋಗ್ಬೇಡ್ರಿ. ತೋರಿಸ್ತೀನಿ ಏನಂತ ಅಷ್ಟ ನೋಡ್ಕೊತೀರಿ. ನೀ ಏನು ಮಾಡತ್ತಿ? ನಾನು ಚಿಕನ್ ಮಾಡತ್ತೀನಿ. ಹಾಂ, ಮತ್ತು ರೈಸ್ ಮಸಾಲೆ ರೈಸ್ ಮಾಡತ್ತೀನಿ. ಕಬಾಬ್ ಮಾಡತ್ತೀನಿ. ಇದು ರೈಸಿನ ರೈಸ್ ಮತ್ತು ಮನ್ಯಾರ ಮಾಡಿ ಮತ್ತೆ ಕಬಾಬ ಚಿಕನ್. ಬುಧವಾರ ನಮ್ಮ ಮನೆಯವರಿಗೆ ಐತಾರ ಬುಧವಾರ ಮತ್ತೆ ಯಾವಾರ ಮತ್ತೆ ಇಷ್ಟ ಎರಡನ. ಬುಧವಾರ ಐತಾರ ಮಾಡ್ತೀವಿ. ಬರೀ ಇವತ್ತು ಮತ್ತೆ ರೈಸ್ ಮಾಡತ್ತೀವಿ, ಕಬಾಬ್ ಮಾಡತ್ತೀವಿ, ಚಿಕನ್ ಮಾಡತ್ತೀವಿ. ಬರೀ ಅಡುಗೆ ಆದ್ಮೇಲೆ ಸಿಗ್ತೇನಂತ. ನಮ್ಮ ಮಮ್ಮಿ ರೆಸಿಪಿ ಯಾರು ಬೇಕಂತ ಹೇಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಿಮಗೂ ರೆಸಿಪಿನೇ ಹೇಳ್ಕೊಡ್ತಾರಂತ. ರೈಸಿಗೆ ಏನೇನು ಹಾಕ್ಯಾರ ನೋಡ್ರಿ, ಇಲ್ಲಿ ಏನೇನು ಹಾಕ್ಯಾರ ಗೊತ್ತಿಲ್ಲ. ಹಾಕೇನು ಬರೀ ತೋರಿಸ್ತೀನಿ. ನಮ್ಮ ಮಮ್ಮಿ ಮಾಡ್ತೀನಿ, ಜಲ್ದಿ ಮಾಡು, ಊಟ ಮಾಡೋನು. ಬರೀ ಊಟ ಮಾಡೋದು ಸಿಗ್ತೀನಂತ ಅಲ್ಲಿ ತನಕ ವೇಟ್ ಮಾಡ್ತೀರಿ. ಊಟದ ಜೊತೆ ತಿನ್ನೋಕ್ಕಿಂತ ಹಿಂಗೆ ಸೈಡ್ ಹಿಡ್ಕೊಂಡು ತಿನ್ನೋದ್ರೊಳಗೆ ಮಜಾ ಆಯ್ತು ನೋಡ್ರಿ. ನಿಮ್ಗೆ ಊಟದ ಜೊತೆ ಇಷ್ಟ ಆಗ್ತೈತೆ ಅಥವಾ ಸೈಡ್ ಹಿಂಗೆ ಹಿಡ್ಕೊಂಡು ತಿನ್ನೋದು ಇಷ್ಟ ಆಗ್ತೈತೆ ಅಂತ ಯಾರ್ಯಾರು ತಿಂತಿರಲ್ಲ ಅವರು ಕಮೆಂಟ್ ಬಾಕ್ಸ್ ಒಳಗೆ ತಳ ಕಮೆಂಟ್ ಮಾಡಿರಿ. ಬರೀ ಊಟದ ಜೊತೆ ಸಿಗ್ತೇನಂತ. ಊಟದ ಮುಂದೆ ಮಾಡೋ ಮುಂದೆ ಯಾರು ಒಟ್ಟಿಗೆ ಹುಡ್ಕೋಬೇಡ್ರಿ. ಆಮೇಲೆ ಒಟ್ಟಿಗೆ ಬಾಯಿ ಒಳಗೆ ನೀರು ಸುರಿಸ್ಬೇಡ್ರಿ. ಯಾರು ನನ್ನ ಕಣ್ಣು ಬಿಡಬೇಡ್ರಿ. ಏನು ಪೈಕಿ ಬರೀ ಊಟದ ತೋರಿಸ್ತಾಳೆ, ತಿನ್ನೋದು ತೋರಿಸ್ತಾಳೆ ಅಂತೇಳಿ. ನಾನು ಒಂದು ಸ್ವಲ್ಪ ತಿಂಡಿ ಪೋತಿ ಇದ್ದೀನಿ, ಅದ್ರ ಸಂಬಂಧ ಜಾಸ್ತಿ ತಿನ್ನೋದು ತೋರಿಸ್ತೀನಿ. ಬರೀ ಏನಾಗ್ತೈತೆ ನೆಕ್ಸ್ಟ್ ಹೇಳ್ತೀನಿ ನೋಡೋಣ. ಸ್ಟಾರ್ಟ್ ಮಾಡ್ತಿ? ಜಲ್ದಿ ಬೇಡ, ನಂಗೆ ಒಂದು ಚಪಾತಿ ಅಷ್ಟು ಸಾಕು. ಮತ್ತು ರೈಸ್ ಊಟ ಮಾಡ್ತೀನಿ. ಬಾ ಊಟ ಮಾಡೋಣ. ಏನೇನಾಗತ್ತಿ? ಚಪಾತಿ ನೆಕ್ಸ್ಟ್ ಶೇರ್ವಾ. ಸಡನ್ ಪ್ಲ್ಯಾನ್ ಚೇಂಜ್ ಆಯ್ತು ನೋಡ್ರಿ. ಈಗ ಮುದ್ದೆ ತಿನ್ಬೇಕು ಅನ್ಸಾತು. ಚಪಾತಿನೂ ಇಡ, ಚಿಕನ್ನು ಇಟ್ಟ, ಮೊದಲ ಗುಳ್ಳಿ ಆಗ್ಯಾವ. ಅದ್ರ ಸಂಬಂಧ ಬೇಡ ಮುದ್ದೆ ಬೇಕಂತೇಳಿ ಸ್ವಲ್ಪ ಮುದ್ದೆ ಮಾಡ್ಕೊತೀನಂತ್ರಿ. ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಬರ್ರಿ. ಕ್ವಿಕ್ಕಾಗಿ ಮುದ್ದೆ ಮಾಡೋದು ಹೇಳ್ಕೊಡ್ತೀನಿ ಬರ್ರಿ. ನಾ ಮುದ್ದೆ ಮಾಡ್ಕೋದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತಡೀರಿ. ನೀರು ಹಾಕ್ಕೊಂಡೈತಿ. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮುದ್ದೆ ನಮ್ಮ ಮಮ್ಮಿ ತೊಡಿಸ್ತೀನಿ ತಡೀರಿ. ನನಗೂ ಗೊತ್ತಿಲ್ಲ ಹೆಂಗೆ ಅಂತೇಳಿ, ಇನ್ನೂ ಪರ್ಫೆಕ್ಟ್ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ. ಉಪ್ಪು ಹಾಕ್ಬೇಕಾ? ಜಲ್ದಿ ಆಗ್ಬೇಕಂದ್ರೆ ಇನ್ನು ಮಾಡ್ಕೊಬೋದು ನೋಡ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ಕೂಡಲೇ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡ್ರಿ. ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕೋಬೇಕಾ? ಈಗ ಇದು ಸ್ವಲ್ಪ ಕುದಿಬೇಕ್ರಿ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಬರ್ರಿ. ಸ್ವಲ್ಪ ರಾಗಿ ಹಿಟ್ಟು ಹಾಕೋಬೇಕು ನೋಡ್ರಿ. ರಾಗಿ ಹಿಟ್ಟು ಹಿಂಗೆ ಕಲಿಸ್ಕೊಂಡು ಹಾಕೋಬೇಕು. ನಾವು ಹಿಂಗೆ ಮಾಡ್ತೇವೆ, ನೀವು ಯಾವ ಥರ ಮಾಡ್ತೀರಿ ನಂಗೆ ಗೊತ್ತಿಲ್ಲ. ನಾವು ಮಾತ್ರ ಇಷ್ಟ ಸಾಕ್ಬಿಡಿ ಸಾಕ್ಬಿಡವಾ. ಈಗ ರಾಗಿ ಹಿಟ್ಟು ಕಲಿಸ್ಕೊಂಡ್ರಿ. ರಾಗಿ ಹಿಂಗೆ ಹಾಕಿ ತಿರುಗಿಬಿಟ್ರೆ ಮುಗೀತ್ರಿ, ಮುದ್ದೆ ರೆಡಿ. ಜಲ್ದಿ ಪಟ್ ಅನ್ಬೇಕಂದ್ರೆ ಈ ಥರ ಮಾಡ್ಕೊಬೋದು ನೋಡ್ರಿ. ಗಂಟಾಗ್ಲಾರ್ದಂಗೆ ತಿರ್ಕೋಬೇಕ್ರಿ. ಇದು ಒಂದು ಸ್ವಲ್ಪ ಜೋರು ಇಟ್ರೆ ಅಂದ್ರೆ ಅದು ಗಟ್ಟಾಗ್ಬಿಡ್ತೈತಿ. ಇದು ನಂಗೆ ತಿರ್ಕೊಂತಿರ್ಬೇಕ್ರಿ. ಈಗ ತಿರುವಣಂತ ಬರ್ರಿ. ಇದು ನಾವು ಈ ಥರ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಿ ಅಂತೇಳಿ ತೆಳ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಹಿಂಗೆ ತಿರುಬೇಕ್ರಿ, ಗಟ್ಟಿಯಾಗು ಮಕ್ಕಿತ್ತದ. ಮೊನ್ನೆ ಮುದ್ದೆ ತಿಂದಿದ್ದಿಲ್ಲಲ್ರಿ, ಇದಕ್ಕೆ ಈಗ ನಂಗೆ ಈಟಾಗೈತೆ ಬಾ ಅಂತೇಳಿ ಮುದ್ದೆ ಮಾಡ್ಕೊಂಡು ಮುದ್ದೆ ತಿನ್ನತ್ತೆ ನೋಡ್ರಿ. ಈಗ ಸ್ವಲ್ಪ ಗಂಟಾಗಿಲ್ಲ, ಎಷ್ಟು ಚಲೋ ಆಗೈತಿ. ಇದು ಒಂದು ಸ್ವಲ್ಪ ಒಂದು 10 ನಿಮಿಷ ಬಿಡ್ಬೇಕು, ಹಂಗಂದ್ರೆ ಆಕೈತ್ರಿ. ಇದನ್ನೊಂದು 10 ನಿಮಿಷ ಆತಂದ್ರೆ ಮುದ್ದೆ ರೆಡಿ ಆದಂಗೆ ಆಗ್ಬಿಡ್ತೈತೆ ನೋಡ್ರಿ. ಯಾರಿಗೆ ಬರೋಂಗಿಲ್ಲ ಹಿಂಗೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ ನೀವು. ನೋಡ್ರಿ ಈಗ ಇಷ್ಟು ಬಂತದ. ಇನ್ನೊಂದು ಸ್ವಲ್ಪ ಇಡ್ತೇನೆ, ಇನ್ನೊಂದು ಸ್ವಲ್ಪ ಇದು ಅಳಕ್ಕೆ ಬಂದು ಹೋಗ್ಲಿ. ಇಲ್ಲಿ ಮುದ್ದೆ ರೆಡಿ ಆಗೈತ್ರಿ. ಇದನ್ನ ಸರ್ವ್ ಮಾಡಿಕೊಂಡೆ. ಅದಕ್ಕೆ ಅಲ್ಲಿ ಕ್ಲಿಪ್ಸ್ ತೊಗೊಳಕ್ಕೆ ನಾ ಮರ್ತೆ. ಈಗಿಷ್ಟು ಈ ಅದಕ್ಕೆ ಬರ್ಬೇಕು, ಅಲ್ಲಿ ತನೂ ಮಾಡ್ಕೋಬೇಕು ನೀವು. ಒಂದು 10 ನಿಮಿಷ ಬಿಡ್ರಿ, ರೆಡಿ ಆಗ್ತೈತೆ. ಅದು ಒಂದು ಸ್ವಲ್ಪ ಕುದ್ದಂಗೆ ಆಗ್ತೈತಿ, ಅವಾಗ ರೆಡಿ ಆದಂಗೆ ಅರ್ಥ. ಈಗ ಇಲ್ಲಿ ಸರ್ವ್ ಮಾಡ್ಕೊಂಡೇನ್ರಿ. ಏನೈತಂತಂದ್ರೆ ಕಬಾಬ್ ಸೇರ್ವಾ ಅಷ್ಟ. ನಾನು ಇದನ್ನ ತಿನ್ನೋಂಗಿಲ್ಲ, ಚಿಕನ್ ಸಾರು ಒಳಗಿನ ಚಿಕನ್ ಇಷ್ಟ ಆಗಂಗಿಲ್ಲ, ಅದಕ್ಕೆ ತಿನ್ನೋಂಗಿಲ್ಲ. ಆಮೇಲೆ ನಿಂಬು ಮುದ್ದೆ. ಬರೀ ಊಟ ಮಾಡೋದಂತ ಊಟ ಮಾಡಿ
ನೆಕ್ಸ್ಟ್ ರೈಸ್ ಹಾಕೊತೀನಿ ಅವಾಗ ಸಿಕ್ಕ ನೆಕ್ಸ್ಟ್ ವಾಪಸ್ ಏನು ಮಾಡ್ತೀನಿ ತೋರಿಸ್ತೀನಿ ಬರ್ರಿ. ಈಗ ಇಷ್ಟು ರೈಸ್ ಹಾಕೊಂಡೆ, ರೈಸ್ ಹಾಕೊಂಡು ಇವತ್ತಿನ ಊಟನ ಮುಗಿಸ್ಬಿಡೋಣಂತೆ. ಈ ಡೇನು ಇವತ್ತೇ ಎಂಡ್ ಮಾಡೋಣಂತೆ. ಬರ್ರಿ ಊಟ ಮಾಡಿ ಲಾಗ್ ಎಂಡ್ ಮಾಡೋಣ ಅಂತ ತಡೀರಿ. ಈ ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮಂಜುಳಾ PS ಯೂಟ್ಯೂಬ್ ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡ್ರಿ. ನಿಮ್ದು ಎಲ್ಲಾರ್ದು ಸಪೋರ್ಟ್ ನಂಗೆ ಬೇಕು. ಬರ್ರಿ ನೆಕ್ಸ್ಟ್ ಲಾಗ್ ಯಾವ ಥರ ಬೇಕಂತ ತೆಳಗೆ ನಂಗೆ ಕಮೆಂಟ್ ಮಾಡಿರಿ. ನನ್ನ ಕಡೆ ಎಷ್ಟೋಗಿತ್ತು ಅಷ್ಟು ಎಫರ್ಟ್ ಹಾಕಿ ನಾನು ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರ್ರಿ ಮುಂದಿನ ದಿನ ಏನಾಗ್ತದೆ ನೋಡೋಣ.